ಎಲ್ಲರಿಗೂ ನಮಸ್ಕಾರ. ಚೇತನ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗೋ ಥರ ಸಾಫ್ಟಾಗಿರೋ ಥರ ಸ್ಟಫ್ ಆಲೂ ಪರೋಟ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಲೈಕ್ ಮಾಡ್ತಾರೆ. ಒಂದು ಸಾರಿ ಟ್ರೈ ಮಾಡಿ. ಸೇಮ್ ನಿಮಗೆ ರೆಸ್ಟೋರೆಂಟಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಟೇಸ್ಟ್ ಇರುತ್ತೆ, ಒಂದು ಚೂರು ಚೇಂಜ್ ಆಗಲ್ಲ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಪಾತ್ರೆಗೆ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ 2 ಚಮಚದಷ್ಟು ಎಣ್ಣೆ, ರುಚಿಗೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಳಿ ಸಾಕು. ಆಮೇಲೆ ನಾನಿಲ್ಲಿ 2 ಚಮಚದಷ್ಟು ಮೊಸರು ಹಾಕ್ತಾಯಿದ್ದೀನಿ, ಯಾಕಂದರೆ ನಿಮಗೆ ಪರೋಟ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, ಈಗ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಎಣ್ಣೆ ಮೊಸರಲ್ಲೇ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಈ ಥರ ಬರಬೇಕು ಉಂಡೆ ಕಟ್ಟೋಕ್ಕೆ. ನೋಡಿ ನೀಟಾಗಿ ಬರ್ತಾ ಇದೆ ಇದು. ಈಗ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ನೋಡಿ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟು ಅದಕ್ಕೆ ನೋಡಿ ಈ ರೀತಿ ಕಲಿಸ್ಬೇಕು. ಈಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು 4ರಿಂದ 5 ಅವರ್ ನೆನೆಯೋಕೆ ಬಿಡಬೇಕು. ಯಾವಾಗ ಸಾಫ್ಟಾಗಿ ಆಗುತ್ತೆ ಅದು ಹಿಟ್ಟು, ಅದಕ್ಕೋಸ್ಕರ ಚೂರು ಎಣ್ಣೆ ಹಚ್ಬಿಟ್ಟು ಮುಚ್ಚಿಟ್ಬಿಡಿ. ಒಂದು 4ರಿಂದ 5 ಅವರ್ ಇದನ್ನು ತೆಗಿಬಾರ್ದು, ಅದು ಫುಲ್ಲು ಸಾಫ್ಟಾಗಿ ಆಗುತ್ತೆ ಅವಾಗ. ನೋಡಿ ಈ ಥರ ಬಟ್ಟೆ ಮುಚ್ಚಿ ನೆನೆಯೋಕೆ ಬಿಟ್ಬಿಡಿ. ಈಗ ಇನ್ನೊಂದು ಪಾತ್ರೆಗೆ ನಾನು ಇಲ್ಲಿ ಬೇಯಿಸಿ ತುರಿದಿರೋ ಅಂಥ ಆಲೂಗೆಡ್ಡೆ, ರುಚಿಗೆ ಸ್ವಲ್ಪ ಉಪ್ಪು. ಈಗ ಅದು ಸ್ಟಫ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಒಂದು ಅರ್ಧ ಚಮಚ ಖಾರದ ಪುಡಿ, ಆಮೇಲೆ ಒಂದು 1/4 ಚಮಚದಷ್ಟು ಗರಂ ಮಸಾಲ, ಒಂದು 1/4 ಚಮಚದಷ್ಟು ಧನಿಯಾ ಪೌಡರ್, ಸ್ವಲ್ಪ ನಿಂಬೆಹಣ್ಣು, ನೀವು ಇದಕ್ಕೆ ಆಮ್ಚೂರ್ ಪೌಡರು ಬೇಕಾದರೂ ಯೂಸ್ ಮಾಡ್ಬೋದು, ಚಾಟ್ ಮಸಾಲ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟು. ಈಗ ಇದನ್ನು ನೀಟಾಗಿ ಆಲೂಗೆಡ್ಡೆ ಜೊತೆ ಮಿಕ್ಸ್ ಮಾಡಿ. ನೋಡಿ ಈ ರೀತಿ ಉಂಡೆ ನೀಟಾಗಿ ಒಂದೊಂದು ಉಂಡೆ ಮಾಡ್ಕೊಳ್ಳಿ. ಇದು ಫಿಲ್ಲಿಂಗು ರೆಡಿಯಾಗಿದೆ. ಈಗ ನೋಡಿ ಹಿಟ್ಟು 4ರಿಂದ 5 ಅವರ್ ನೆಂದಿದೆ ಚೆನ್ನಾಗೆ. ಈಗ ಇದನ್ನು ಲಟ್ಸ್ಕೊಳ್ಳೋಣ. ನೋಡಿ ಈ ಥರ ತೆಳ್ಳಗೆ ಲಟ್ಸ್ಕೊಳ್ಳಿ. ಈಗ ಫಸ್ಟು ಫಿಲ್ ಮಾಡ್ಕೋಬೇಕು. ನೋಡಿ ಫಿಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಇಟ್ಬಿಟ್ಟು ನೋಡಿ ಇದೇ ರೀತಿ ಮರ್ಚಿ ನೀಟಾಗೆ, ಆವಾಗ ನಿಮಗೆ ಎಲ್ಲ ಕಡೆ ನೀಟಾಗಿ ಸೆಟ್ ಆಗುತ್ತೆ. ನೋಡಿ ಒಂದು ಚೂರು ಹೊರಗೆ ಬರೋದಿಲ್ಲ, ನೀಟಾಗಿ ಫಿಲ್ ಆಗಿದೆ. ಎಕ್ಸ್ಟ್ರಾ ಇರೋದನ್ನ ಈ ಥರ ಕಟ್ ಮಾಡಿಬಿಡಿ. ಈಗ ಫಿಲ್ ಮಾಡಿದ ತಕ್ಷಣ ಹಿಂಗೆ ಲಟ್ಟಿಸ್ಬಾರ್ದು, ಇದನ್ನು ನೋಡಿ ಉಲ್ಟಾ ಇಡಬೇಕು. ಯಾವತ್ತೂ ಚೂರು ಹಿಟ್ಟಾಕಿ ಇದನ್ನು ಉಲ್ಟಾ ಇಡಿ. ಈಗ ಕೈಯಲ್ಲಿ ಫಸ್ಟ್ ನೀಟಾಗಿ ಈ ಥರ ಪ್ರೆಸ್ ಮಾಡಿ, ಆವಾಗ ನಿಮಗೆ ಒಳಗಿರೋ ಆಲೂಗಡ್ಡೆ ಫಿಲ್ಲಿಂಗು ಪರೋಟ ಪೂರ ನೀಟಾಗೆ ಫಿಲ್ ಆಗುತ್ತೆ. ಮುಂಚೆನೇ ಲಟ್ಸೋಕ್ಕೆ ಹೋದರೆ ನಿಮಗೆ ಒಂದೇ ಸೈಡಿಗೆ ಬಂದುಬಿಡುತ್ತೆ, ಫಿಲ್ ಚೆನ್ನಾಗಿರೋಲ್ಲ. ಅದಕ್ಕೆ ಕೈಯಲ್ಲಿ ತಟ್ಕೊಳ್ಳಿ ಫಸ್ಟು. ಈಗ ಇದನ್ನು ನೀಟಾಗಿ ಲಟ್ಸ್ಕೊಳ್ಳೋಣ. ನೋಡಿ ಈ ರೀತಿ ದೊಡ್ಡದಾಗಿ ಲಟ್ಸ್ಕೊಳ್ಳಿ. ನೋಡಿ ಒಂದು ಚೂರು ಹೊರಗೆ ಬರೋಲ್ಲ, ಆ ಥರ ನಾನು ಹೇಳ್ದಂಗೆ ಮಾಡಿ ನೀಟಾಗಿ ಬರುತ್ತೆ. ನೋಡಿ ಇಷ್ಟು ದಪ್ಪ ಇರಬೇಕು. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಹಂಚ್ ಮೇಲೆ ರೋಸ್ಟ್ ಮಾಡೋಣ. ನೋಡಿ ಹಂಚು ಕಾದಿದೆ, ಈಗ ಹಂಚಿಗೆ ಹಾಕ್ತಾಯಿದ್ದೀನಿ. ಈಗ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಗರ್ಗರಿ ಮಾಡೋಕ್ಕೋಸ್ಕರ 2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಮೇಲೊಂದು ಚಮಚ ಹಾಕಿ ಸುತ್ತಲಿಗೂ 1 ಚಮಚ. ಈಗ ಇದನ್ನು ಇನ್ನೊಂದು ಕಡೆ ತಿರುಗಿಸ್ಬೇಕು. ನೋಡಿ ಇನ್ನೊಂದು ಕಡೆ ಈಗ ತಿರುಗಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ನೋಡಿ ಈಗ 2 ಕಡೆನೂ ನೀಟಾಗಿ ಬೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಆಲೂ ಪರೋಟ. ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗಿರುತ್ತೋ ಅದೇ ರೀತಿ ಬರುತ್ತೆ, ಒಂದು ಚೂರು ಚೇಂಜ್ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ. ನಾನು ಹೇಳ್ದಂಗೆ ಮಾಡಿದ್ರೆ ಇದೇ ರೀತಿ ಸಾಫ್ಟಾಗೇ ಇರುತ್ತೆ, ನಿಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ರೆಡಿ ಆಯಿತು.
ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸ್ಟಫ್ ಆಲೂ ಪರೋಟ ಮಾಡೋದು ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಎಲ್ಲರೂ ಇಷ್ಟಪಡ್ತಾರೆ. ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ತುಂಬ ಅಡುಗೆ ಇದೆ ನನ್ನ ಚಾನಲಲ್ಲಿ. ರೋಡ್ ಸೈಡಲ್ಲಿ ಸಿಗೋ ಚಾಟ್ಸ್ ಎಲ್ಲ ಮಾಡಿದ್ದೀನಿ, ಒಂದ್ಸರಿ ವಿಸಿಟ್ ಮಾಡಿ. ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ವೀಡಿಯೋಗೆ ಲೈಕು ಶೇರು ಮಾಡ್ತಾಯಿರಿ. ಥ್ಯಾಂಕ್ ಯು.